ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ್ರಂತೆ. ಆದ್ರೆ ಈಗ ಕನ್ನಡ ಇಂಡಸ್ಟ್ರಿಯ ಸ್ಟಾರ್ ನಿರ್ಮಾಪಕರಲ್ಲಿ ಇವ್ರ ಹೆಸರು ಕೂಡ ಇದೆ. ಹದಿನೈದು ವರ್ಷದ ಹಿಂದೆ ಒಬ್ಬರು ಸಿನಿಮಾ ಮಾಡಿದವರು ಇವತ್ತಿಗೂ ಸಹ ಆ ಸಿನಿಮಾದ ನಿರ್ಮಾಪಕರು ಇವತ್ತಿಗೂ ಸಹ ಅವ್ರ ಸಾಲದಲ್ಲಿದ್ದಾರೆ, ಬಡ್ಡಿ ಕಟ್ತಾ ಇದ್ದಾರೆ. 1,00,000 ರೂಪಾಯಿ ನಾನು ರಿಟರ್ನ್ ತಗೊಳ್ಬೇಕು ಅಂದ್ರೆ ನಾನು 120ರಿಂದ 150 ಪೇಜಿಗೆ ಸೈನ್ ಮಾಡಬೇಕು, ಅಷ್ಟಕ್ಕೆ ಸೀಲ್ ಹಾಕ್ಬೇಕು, ಅಷ್ಟಕ್ಕೆ GST ಡೀಟೇಲ್ಸ್ ಕೊಡಬೇಕು. ನಾನು ಈ ಮಾತಿಗೆ ಒಂದು ಕ್ವೆಶನ್ ಕೇಳ್ತೀನಿ ಸರ್. ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲೋ ಒಂದ್ ಕಡೆ ಒಗ್ಗೂಡಿಕೆ ಇಲ್ಲ, ಒಗ್ಗಟ್ಟಿಲ್ಲ ಅಂತ ಅನ್ಸುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ವಾರಕ್ಕೆ 15 ಸಿನಿಮಾ ರಿಲೀಸ್ ಆಯ್ತು ಅಂದ್ರೆ ಜನ ಯಾವ ಸಿನಿಮಾ ಅಂತ ಅನ್ಕೊಂತಾರೆ ಸರ್? ಇವಾಗ ನಮ್ಮ ಚೇಂಬರ್ನಲ್ಲೇ ತೋಳಿ ಎಷ್ಟು ಜನ ಸಿನಿಮಾ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇಲ್ಲ ಅವರು? ಎಂತೆಂಥ ಸಿನಿಮಾ ಮಾಡಿದ್ದವರು ಅವರು? ನಿರ್ಮಾಪಕರ ಸಂಖ್ಯೆಯಲ್ಲಿ ತೋಳಿ ಸಿನಿಮಾ ಮಾಡ್ತಾ ಇಲ್ಲ. ಬನ್ನಿ ಒಂದ್ ಚಿಕ್ಕದಾಗಾದ್ರೂ ಮಾಡೋಣ ಪರವಾಗಿಲ್ಲ ಅಂದ್ರೂ ತಲೆ ಕೆಟ್ಟಿದ್ಯಾ ಅಂತ ಹೇಳ್ತಾರೆ ಅಲ್ವಾ? ಅವತ್ತಿನ ದಿನ ಒಬ್ಬ ಸಣ್ಣ ಒಂದು ಪಾತ್ರನ ಮಾಡ್ಬೇಕು ಅಂದ್ರೆ ಅವನ ಹಿಂದೆ 16 ವರ್ಷದ ಒಂದು ಪರಿಶ್ರಮ ಇರೋದು. ಇವಾಗೇನಿಲ್ಲ, ಮೊಬೈಲ್ ಇಟ್ಕೊಂಡ್ಬಿಟ್ಟು ನೀವೇ ಹೀರೋ ಆಗ್ಬಿಟ್ಟಿದ್ದೀರಾ, ನೀವೇ ಹೀರೋನ. ಎಲ್ಲೋ ಒಂದ್ ಕಡೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾ ಓಡ್ತಿಲ್ಲ ಅಂತ ಹೇಳಿ ನಾಗೇಶ್ ಅವರು ಫೇಸ್ಬುಕ್ ಮಾತ್ರ ಸೀಮಿತವಾಗಿದ್ದಾರೆ. ನಾನೇನು ಜಮೀನು ಮಾಡಿದ್ದೆ ಆ ಜಮೀನು ಹೋಯ್ತು ನನಗೆ ಬಿಕಾಸ್ ಆಫ್ ಸಿನಿಮಾ ಇಂಡಸ್ಟ್ರಿ. ನಾನು ಏನು ಒಂದು ಮನೆ ಇಲ್ಲೇ ಗಿರಿನಗರಲ್ಲಿ ಮಾಡಿದ್ದೆ, 3 floor ಬಿಲ್ಡಿಂಗ್, ಅದು ಹೋಯ್ತು ಓನ್ಲಿ ಫಾರ್ ಸಿನಿಮಾ ಇಂಡಸ್ಟ್ರಿ. ಹೌದು. ಮತ್ತಿನ್ನೊಂದು ಏನು ಅಂತ ಅಂದ್ರೆ ಸರ್, ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಲು ಸಿನಿಮಾಗಳು ಬರ್ತಾನೆ ಇದೆ, ಬಟ್ ಸಿನಿಮಾ ನಟಿಯರು ಪ್ರಮೋಷನ್ಗೆ ಬರ್ತಾ ಇಲ್ಲ. ಬಟ್ ಈ ಹಿಂದೆ ಇಲ್ಲ ಏನಾಗ್ತಿತ್ತು ಅಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೇ ತೊಂದರೆ ಸಮಸ್ಯೆಗಳಾದ್ರೂ ಕೂಡ ಬೀದಿಗೆ ಬರ್ತಾ ಇರಲಿಲ್ಲ. ಬಟ್ ಈಗ ಕೋರ್ಟು, ಕೇಸು, ಪೊಲೀಸ್ ಸ್ಟೇಷನ್ ಅಂತ ಹೋಗ್ತಾ ಇದ್ದಾರೆ. ಏನ್ ಹೇಳ್ತೀರಾ? ಸಾಕು, ನಿಲ್ಸೋಣ. ಹಾಯ್, ಹೆಲೋ, ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಲು ಸಿನಿಮಾಗಳು ಬರ್ತಾನೆ ಇದೆ, ಆದ್ರೆ ಜನ ಮಾತ್ರ ಥಿಯೇಟ್ರಿಗೆ ಹೋಗಿ ಸಿನಿಮಾವನ್ನ ನೋಡ್ತಾ ಇದ್ದ, ಹಾಗೆ ಸಿನಿಮಾವನ್ನ ಗೆಲ್ಲಿಸ್ತಾ ಇಲ್ಲ ಅನ್ನುವಂತಹ ಕೂಗು ಒಂದ್ ಕಡೆ ಕೇಳ್ತಾನೆ ಇದೆ. ಅದೆಲ್ಲದರ ಬಗ್ಗೆ ಮಾತಾಡಲು ಇವತ್ತು ನಮ್ಮ ಜೊತೆ ನಾಗೇಶ್ ಕುಮಾರ್ US ಅವರು ಇದ್ದಾರೆ. ಕನ್ನಡ ಈ ಹಿಂದೆ ನಾವು ನೋಡ್ಬೋದು, ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಈ ಹಿಂದೆ ಬೆಂಗಳೂರಿಗೆ ಬಂದಾಗ ಮೊದಲು ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ್ರಂತೆ. ಆದ್ರೆ ಈಗ ಕನ್ನಡ ಇಂಡಸ್ಟ್ರಿಯ ಸ್ಟಾರ್ ನಿರ್ಮಾಪಕರಲ್ಲಿ ಇವ್ರ ಹೆಸರು ಕೂಡ ಇದೆ. ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ಇವತ್ತು ನಮ್ಮ ಜೊತೆ ನಾಗೇಶ್ ಕುಮಾರ್ ಅವರಿದ್ದಾರೆ. ಮೊದಲಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಮೊದಲಾಗಿ ನಮಸ್ತೆ, ಹೇಗಿದ್ದೀರಾ? ಫೈನ್ ಮಾ, ನೀವು? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸರ್, ನಾನು ಆಗ್ಲೇ ಹೇಳ್ದೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ್ದ ಒಬ್ಬ ಯುವಕ ಈಗ ಸ್ಟಾರ್ ನಿರ್ಮಾಪಕರಲ್ಲಿ ಒಬ್ರಾಗಿದ್ದೀರಾ. ಸೊ ಎಷ್ಟು ಹೆಮ್ಮೆ ಇದೆ ಸರ್ ಇದು? ಬಸ್ ಸ್ಟ್ಯಾಂಡಲ್ಲಿ ಮಲಗಿದ್ದು ಸತ್ಯನೇ. ಕೆಲವು ಸಮಯ ಸಂದರ್ಭಗಳು ಹಾಗೆ ಬರ್ತವೆ. ನಾನು ಅದಾದ ನಂತರ ಒಂದೊಂದೇ ಸ್ಟೆಪ್ ಹತ್ತಿ ಬರೋದಕ್ಕೆ ಒಂದು 20 ವರ್ಷ ತಗೊಳ್ತು. 20 ವರ್ಷದ ಒಂದು ಪರಿಶ್ರಮ ಇವತ್ತು ವಿವಿಧ ಬೇರೆ ಬೇರೆ ರಂಗದಲ್ಲಿದ್ದೀನಿ. ನಾನು ಸಿನಿಮಾ ನಿರ್ಮಾಣಕ್ಕಿಂತ ಮೊದಲು ನಂದು ವ್ಯವಹಾರ ಇದೆ, ಬಿಸ್ನೆಸ್ ಇದೆ. ಸೊ ಅದಕ್ಕೆ ನನ್ನ ಫಸ್ಟ್ ಪ್ರಿಫರೆನ್ಸ್. ಸೊ ಅದರಿಂದ ನಾನು ಸಿನಿಮಾ ನಿರ್ಮಾಣಕ್ಕೆ ಬಂದೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ, ಗೊತ್ತಿದೆ ನಿಮ್ಗೆ, ಒಂದು ಸಿನಿಮಾ ನಿರ್ಮಾಣ ಮಾಡಬೇಕು ಅಂದರೆ ಇವತ್ತು ಎಷ್ಟು ಲಕ್ಷಗಳು ಬೇಕಾಗ್ತವೆ, ಎಷ್ಟು ಕೋಟಿಗಳು ಬೇಕಾಗ್ತವೆ ಅನ್ನೋದು. ಸೊ ಅದಕ್ಕೆ ಮೇನ್ ಆಗಿ ನಾನು ಬಿಸ್ನೆಸ್ನಲ್ಲಿ ಇದ್ದಿದ್ದರಿಂದ ನಂತರದ ಒಂದು ಸ್ಟೆಪ್ನಲ್ಲಿ ಈ ಸಿನಿಮಾ ಇಂಡಸ್ಟ್ರಿಗೆ ಆಸ್ ಎ ಪ್ರೊಡ್ಯೂಸರ್ ಆಗಿ ಎಂಟ್ರಿ ಆದೆ. ಸರ್, ನೀವು ಅನ್ಕೊಂಡಿರ್ಬೋದು, ಮೊದಲೆಲ್ಲ ಮನೆಗಳಲ್ಲಿ ಹೇಗಂತ ಇದ್ರು ಅಂದ್ರೆ ಸಿನಿಮಾದಿಂದ ದುಡ್ಡು ಬರಲ್ಲ, ಸಿನಿಮಾ ಹಿಂದೆ ಹೋದ್ರೆ ಹಾಳಾಗಿ ಹೋಗ್ತಾರೆ ಅನ್ನುವಂತಹ ಒಂದ್ ಮಾತುಗಳು ಮನೇಲಿ ಹೇಳ್ತಾ ಇದ್ರು. ಸೊ ಅದೆಲ್ಲದರನ್ನ ಮೆಟ್ಟನಿತ್ತು ಯಾಕೆ ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕನ್ನಿಸ್ತು? ಇಲ್ಲ, ಇದು ಅಚಾನಕ್ಕಾಗಿ ಬಂದಿದ್ದು ಮೇಡಮ್. ಅಂದ್ರೆ ನಮಗೂ ಸಹ ಏನು ಗೊತ್ತಿದ್ದಿಲ್ಲ, ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಏನು, ಹೇಗೆ ಅಂತ ನನಗೂ ಗೊತ್ತಿದ್ದಿಲ್ಲ. ಸೊ ಇನ್ನೊಂದು ಮಾತು ಹೇಳಬೇಕು ಅಂದರೆ, ಸಿನಿಮಾ ಇಂಡಸ್ಟ್ರಿನಲ್ಲಿ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಅಂತ ಇರೋದು ಯಾವಾಗಲೂ ಸಹ ನಿರ್ಮಾಪಕರದ್ದು. ಇವತ್ತಿಗೂ ನಾನು ಅನೇಕ ವೇಳೆ ಹೇಳ್ತೀನಿ, ನಿರ್ಮಾಪಕರು ಸಿಕ್ತು ಅಂದರೆ ಇವತ್ತು ಕನ್ನಡ ಫಿಲಮ್ ಇಂಡಸ್ಟ್ರಿ ಒಂದರಲ್ಲೇ ವರ್ಷಕ್ಕೆ 5,000 ಫಿಲಮ್ಗಳು ಬೇಕಾದ್ರೂ ಬರ್ತವೆ, ಅಷ್ಟು ಇದೆ.
ಸೊ ಈ ನಿರ್ಮಾಣ ಅನ್ನೋದು ಏನಿದೆ, ಹಣ ಅನ್ನೋದು ಅದು ವೆರಿ ಇಂಪಾರ್ಟೆಂಟು. ಸೊ ದಟ್ ನನಗೆ ಒಬ್ಬರು ಈ ರೀತಿನ ಕೇಳಿದಾಗ, ನಾನು ಈ ಸಿನಿಮಾ ಫೀಲ್ಡ್ನಲ್ಲ, ಆಲ್ಮೋಸ್ಟ್ 10-12 ವರ್ಷದಿಂದ ಸಿನಿಮಾಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಸಿನಿಮಾ ನೋಡಿ ಮಾತ್ರ ಗೊತ್ತಿತ್ತು. ಎಂಟರ್ಟೈನ್ಮೆಂಟ್ ಅಂದರೆ ನಮಗೂ ಇದ್ದಿದ್ದು ಅವತ್ತಿನ ದಿನ ಸಿನಿಮಾನೇ. ಅಚಾನಕ್ಕಾಗಿ ಈ ಒಂದು ಫಿಲಮ್ ಇಂಡಸ್ಟ್ರಿಗೆ ನಾನು ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಎಂಟ್ರಿ ಆದೆ. ಬೇರೆ ಇದರಲ್ಲಿ ಎಂಟ್ರಿ ಆಗಿದ್ರೆ ವೆರಿ ಫ್ರ್ಯಾಂಕ್ ಆಗಿ ಹೇಳಬೇಕು ಅಂದರೆ ನಾನು ಇವತ್ತು ನಿಮ್ಮ ಮುಂದೆ ಬಂದು ಕೂತ್ಕೊಳ್ತಿದ್ನೋ ಮಾತಾಡ್ತಿದ್ನೋ ಗೊತ್ತಿಲ್ಲ. ಮೇ ಬಿ ಆಸ್ ಎ ಡೈರೆಕ್ಟರ್ ಆಗೋ, ಅಥವಾ ಎಡಿಟರ್ ಆಗೋ, ಅಥವಾ ಕ್ಯಾಮ್ರಾಮ್ಯಾನ್ ಆಗೋ, ಅಥವಾ ಗೊತ್ತಿಲ್ಲ ಆಸ್ ಎ ಆರ್ಟಿಸ್ಟ್ ಆಗೋ ಹೋಗಿದ್ರು ಅದು ಬೇರೆ ರೀತಿ ಇತ್ತು. ನಿರ್ಮಾಣ ಅನ್ನೋದು ಎಲ್ಲದಕ್ಕಿಂತನೂ ಒಂದು ವಿಚಿತ್ರವಾದ ಒಂದು ಸನ್ನಿವೇಶ. ನಾನು ತುಂಬ ಸರಿ, ಎಷ್ಟೋ ಸರಿ ಹೇಳಿದ್ದೀನಿ. ನಾನು ಇವತ್ತಿಗೂ ಸಹ 15 ವರ್ಷದ ಹಿಂದೆ ಒಬ್ಬರು ಸಿನಿಮಾ ಮಾಡಿದವರು ಇವತ್ತಿಗೂ ಸಹ ಆ ಸಿನಿಮಾದ ನಿರ್ಮಾಪಕರು ಇವತ್ತಿಗೂ ಸಹ ಅವ್ರ ಸಾಲದಲ್ಲಿದ್ದಾರೆ, ಬಡ್ಡಿ ಕಟ್ತಾ ಇದ್ದಾರೆ. ಇದು ಟ್ರೂ. ಆ ಸಿನಿಮಾ ಮಾಡಿರೋರು ಇನ್ಯಾರು, ಎಲ್ಲ ಟೆಕ್ನಿಷಿಯನ್ಸ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ಅವರಿಗೆ ಆ ಸಿನಿಮಾನೇ ಮರ್ತೋಗಿರುತ್ತೆ ನಾನು ಮಾಡಿದ್ದೆ ಅನ್ನೋದು. ನಿರ್ಮಾಣ ಅನ್ನೋದು ಅದರದ್ದೇ ಆದ ಬೇರೆ ರೀತಿ ಬೆಲೆ ಇದೆ. ಹಾಗೇನೆ ಎಲ್ಲೋ ಒಂದು ಕಡೆ ಒಂದು ಸಿನಿಮಾನ 30 ವರ್ಷದಿಂದ ಮಾಡಿದ್ದವರು ಇವತ್ತಿನ ದಿನ ಆ ಸಿನಿಮಾ ನಿರ್ಮಾಣದ ಒಂದು ಪ್ರಾಫಿಟ್ನಿಂದ 100 ಕೋಟಿ ಆಸ್ತಿನೂ ಮಾಡಿದ್ದಾರೆ. ಸಿ ದಿಸ್ ಆಲ್ ಆರ್ ದೇರ್ ಇನ್ ಅವರ್ ಇಂಡಸ್ಟ್ರಿ. ಎಸ್. ಈ ಹಿಂದೆ ಎಲ್ಲ ಹೆಂಗಿತ್ತು ಅಂದ್ರೆ ಯಾವುದೋ ಒಂದು ಸಿನಿಮಾ ಮಾಡಿದ್ರು ಸಾಕು ಸಕ್ಸಸ್ ಕಂಡುಬಿಡೋದು, ನಾರ್ಮಲ್ ಕತೆ ಆಗಿರ್ಬೋದು. ಬಟ್ ಈಗ ಎಷ್ಟೇ ಒಂದು ಒಳ್ಳೆ ಕತೆ ಕೊಟ್ಟರು ಕೂಡ ಸಿನಿಮಾ ಗೆಲ್ಸೋದು ಕಷ್ಟ ಆಗಿದೆ. ತಪ್ಪು ಆ್ಯಕ್ಚುಲಾಗಿ ನಮ್ಗಳದ್ದೇನೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಇವಾಗ ಮೊದಲೆಲ್ಲ ಹೇಗಿತ್ತು ಅಂದರೆ, ಒಂದು ಸಿನಿಮಾ ನಿರ್ದೇಶನ ಮಾಡಬೇಕು ಅಂದರೆ ಕಡಿಮೆ ಅಂದರೂ 15 ವರ್ಷ, 20 ವರ್ಷ, 25 ವರ್ಷ ಅಸೋಸಿಯೇಟ್ ಆಗಿ ಕೆಲಸ ಮಾಡಬೇಕಾಗಿತ್ತು. ಇವತ್ತಿನ ದಿನ ಆ ಪರಿಸ್ಥಿತಿ ಇಲ್ಲ. ಯಾಕೆಂದರೆ ನಾವು ಆಲ್ರೆಡಿ ಈಗ ಟೋಟಲಿ ಯಾವ ಲೆವೆಲ್ಲು ಡಿಜಿಟಲ್ನಲ್ಲಿ ಇದ್ದೀವಿ ಅಂದರೆ ಮುಂದೇನು ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ಏನಾಗಿದೆ ಅಂದರೆ, ಸಿನಿಮಾ ನಿರ್ಮಾಣಕ್ಕೆ ಇವತ್ತಿನ ದಿನ ನಿರ್ದೇಶನಕ್ಕೆ ನಾನೂ ಮಾಡ್ಬೋದು, ನೀವೂ ಮಾಡ್ಬೋದು. ಏನೂ ತಿಳಿದೇ ಇರೋರು ಕೇವಲ ಒಂದು ಮೊಬೈಲ್ ಇಟ್ಕೊಂಡ್ರೆ, ಇವತ್ತು ಮೊಬೈಲಲ್ಲಿ ನಿಮಗೆ ಗೊತ್ತು ಏನು ಬೇಕು ಎಲ್ಲವೂ ಸಿಗತ್ತೆ. ನಾನು ಇಲ್ಲಿರ್ಬೋದು, ಇವಾಗ ನಾನು ಎಲ್ಲಿ ಕೂತಿದ್ದೀನಿ ಅನ್ನೋದನ್ನು ಟ್ರೇಸ್ ಮಾಡ್ಬೋದು, ಟ್ರ್ಯಾಕ್ ಮಾಡ್ಬೋದು, ಇನ್ನೊಂದು ಮಾಡ್ಬೋದು. ಇಷ್ಟು ಈಸಿ ಆಗೋಗಿರೋದ್ರಿಂದ ಏನಾಗ್ತಿದೆ ಅಂದರೆ, ನಿರ್ದೇಶನ ಅನ್ನೋದನ್ನು ಮಾಡೋದಕ್ಕೆ ಕಲಿತವರಿಗಿಂತ ಕಲಿದೇ ಇರೋರು ಬರ್ತಾ ಇದ್ದಾರೆ. ಒಂದು ನಾವು ಲೆಕ್ಕ ಹಾಕಬೇಕು, ಯಾಕೆ ಇವತ್ತು ಕನ್ನಡ ಫಿಲಮ್ ಇಂಡಸ್ಟ್ರಿ ಹೀಗಾಗೋಯ್ತು ಅಂತ ಹೇಳಿದ್ರೆ, ಐ ಥಿಂಕ್ ಈ ಒಂದು 2025 ಇವಾಗ ಮುಗಿದಿದೆ. ಓವರ್ ಆಲ್ ಸಕ್ಸಸ್ ರೇಟ್ ಈಸ್ 0.78. 0.78 ಅಲ್ಲ, 0.78 ಅಂದರೆ ನಾವು ಒಂದನ್ನೂ ಮುಟ್ಲಿಲ್ಲ. ಅಂದರೆ ಇದು ಯಾವ ರೇಷಿಯೋ ಅಂದರೆ, ಥಿಯೇಟರ್ನಲ್ಲಿ ಬಿಡುಗಡೆಯಾಗಿ ಗೆದ್ದ ಸಿನಿಮಾಗಳು ಮಾತ್ರ ಬರ್ತವೆ. ಅಂದರೆ ಇವತ್ತಿನ ದಿನ ನಾನು 10 ಕೋಟಿ ಹಾಕಿದ್ದೆ, ನಾನು 10 ಕೋಟಿ ಸಿನಿಮಾಯಿಂದ ಆಸ್ ಎ ಪ್ರೊಡ್ಯೂಸರ್ ಆಗಿ ನನಗೆ ರಿಟರ್ನ್ ಬಂದು 1 ಕೋಟಿ ಲಾಭ ಬಂದರು, ಅದು ಸಕ್ಸಸ್ ಮೂವಿ. ಅಲ್ಲಿಗೆ 11 ಕೋಟಿ ಪ್ರೊಡ್ಯೂಸರ್ ಸೇಫ್. 2025ರಲ್ಲಿ ಸಿಕ್ಕಿದ್ದು ನಮ್ಗೆ 2 ಸಿನಿಮಾ ಥಿಯೇಟ್ರಿಂದ ಗೆದ್ದಿರೋದು. ವೆರಿ ಫ್ರ್ಯಾಂಕ್, ಎಲ್ಲರಿಗೂ ಗೊತ್ತಿರೋದು, ಒಂದು ಸೂ ಫ್ರಮ್ ಶೋ, ಇನ್ನೊಂದು ಕಾಂತಾರ. 250+ ಸಿನಿಮಾದಲ್ಲಿ 2 ಸಿನಿಮಾ ಗೆಲ್ಸ್ಕೊಂಡಿದ್ದೀವಿ, ಇನ್ನೊಂದು 10 ಸಿನಿಮಾ ಆವ್ರೇಜ್ನಲ್ಲಿ ಹೋಗಿದೆ. ಅದು ಬೇರೆದು. ಅಂದರೆ ಥಿಯೇಟ್ರ್ನಲ್ಲಿ ಹೇಳ್ತಿರೋದು ಅಷ್ಟು ಕಡಿಮೆ ಒಂದು ಪರ್ಸೆಂಟೇಜ್ಗೆ ಇವತ್ತು ಬಂದು ನಿಂತಿದೆ ಅನ್ನೋದಕ್ಕೆ ಕಾರಣನೇ ಇಲ್ಲಿ ನುರಿತ ನಿರ್ದೇಶಕರು ಇವತ್ತು ಸಿಗ್ತಾ ಇಲ್ಲ. ಹಾಗೆ ಪ್ರೇಕ್ಷಕರ ಒಂದು ಯೋಚನೆಯೂ ಸಹ ಚೇಂಜ್ ಆಗಿದೆ. ಆಫ್ಟರ್ ಕೋವಿಡ್ ಏನಾಗಿದೆ ಅಂದರೆ, ಇವತ್ತು ಸಿನಿಮಾ ಮೊದಲು ನಾವು ನೋಡ್ತಾ ಇದ್ದಿದ್ದು ಬೇರೆ ರೀತಿ ಇತ್ತು. ಇವತ್ತು ಕೋವಿಡ್ ಬಂದ ನಂತರ ಏನಾಯಿತು, ಎಲ್ಲವೂ ಸಹ OTT ಕಡೆಗೆ ನಾವು ಮುಖ ಮಾಡಲೇಬೇಕಾದ ಒಂದು ಪರಿಸ್ಥಿತಿ ಬಂತು. ಆವಾಗ ಏನಾಯಿತು ಅಂದರೆ, OTTನಲ್ಲಿ ಎಲ್ಲ ರೀತಿಯ ಸಿನಿಮಾನು ನೋಡಿ, ಎಲ್ಲ ರೀತಿಯ ಸಿನಿಮಾ ನೋಡಾದ್ಮೇಲೆ ಏನಾಯಿತು, ನಮಗೆ ಎಲ್ಲಿ ಒಂದು ಹೈಫೈ ಆಗಿ ಕಾಣುತ್ತೆ, ಕಾಮನ್ ಮೆಂಟಾಲಿಟಿ, ಅದಕ್ಕೆ ಹೋಗಿದ್ದೀವಿ. ಹಾಗಾಗಿ ಇವತ್ತಿನ ದಿನ ಏನಂದರೆ 40 ಲಕ್ಷ, 50 ಲಕ್ಷ, 1 ಕೋಟಿ, 2 ಕೋಟಿ, 3 ಕೋಟಿ, 5 ಕೋಟಿ, 10 ಕೋಟಿದು ಸಹ ಇವತ್ತು ಸಿನಿಮಾ ಅಂತ ಅನ್ನಿಸ್ತಾ ಇಲ್ಲ ಜನಗಳು ನೋಡೋರಿಗೆ. ಏನಿದ್ರು 100 ಕೋಟಿ ಇರಬೇಕು, 150 ಕೋಟಿ ಇರಬೇಕು, ಸ್ಟಾರ್ ಇರಬೇಕು ಅನ್ನೋ ಮಟ್ಟಕ್ಕೆ ಇವತ್ತು ಪರಿಸ್ಥಿತಿ ಬಂದು ನಿಂತಿದೆ. ನಾಟ್ ಓನ್ಲಿ ದಿಸ್ ಥಿಂಗ್ ಇನ್ ಕನ್ನಡ, ಎಲ್ಲ ಭಾಷೆನಲ್ಲೂ ಈ ಪ್ರಾಬ್ಲಮ್ ಇದೆ, ಹೆಚ್ಚಾಗಿ ನಮ್ಮಲ್ಲಿದೆ ಅಷ್ಟೇ. ಖಂಡಿತ ಸರ್, ನಾನು ಆಗಲೇ ಹೇಳ್ದಂಗೆ ನೀವೊಬ್ರು ನಿರ್ಮಾಪಕರು. ಬಟ್ ಈ ಹಿಂದೆ ಇಂಡಸ್ಟ್ರಿಗೆ ಬಂದಾಗ ನಿಮಗೆ ಅನ್ಸಿತಾ ನಾನು ನಿರ್ಮಾಪಕನಾಗಬಲ್ಲೆ ಅನ್ನುವಂಥದ್ದು? ಅದಾದ್ಮೇಲೆ ಈಗ ನಿರ್ಮಾಪಕರಾಗಿ ಹೇಗಾಗಿದೆ ಅನ್ನುವಂಥದ್ದು ಅಂದರೆ, ದುಡ್ಡು ಕೊಡೋದು ಇಂಪಾರ್ಟೆಂಟ್ ಆಗಿದೆಯಾ ಅಥವಾ ದುಡ್ಡು ಇಸ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆಯಾ? ಇಲ್ಲ ಮೇಡಮ್, ಒಂದು ವೆರಿ ಸತ್ಯ. ನಮ್ಮ ಫಿಲಮ್ ಇಂಡಸ್ಟ್ರಿ ಅಂದರೆ ಒಂದಿದೆ,
ಇಲ್ಲಿ ನೇರವಾಗಿ ಇರುವುದನ್ನ ಹೇಳೋರು ಯಾರೂ ಇಲ್ಲ. ಮೊದಲನೇ ಪ್ರಾಬ್ಲಮ್ಮು ಇವತ್ತು. ಅದಕ್ಕೆ ಹೇಳಬೇಕು ಅಂದರೆ ಇವಾಗ ದುಡ್ಡು ಕೊಡೋದು ತಗೊಳ್ಳೋದು ಅಂದ್ರಲ್ಲ ಮೇಡಮ್, ಕೊಡೋದಕ್ಕೆ ನನಗೆ ಯಾವುದೇ ರೀತಿ ಲೆಕ್ಕನೂ ಬೇಡ, ಯಾವುದೇ ಸಿಗ್ನೇಚರ್ ಬೇಡ, ಏನೂ ಬೇಡ, ಏನೂ ಬೇಡ. ಆದರೆ ನಾನು ಒಂದು ಸಿನಿಮಾ ನಿರ್ಮಾಣ ಮಾಡಾದ್ಮೇಲೆ ನಾನು ₹1 ಹಿಂದಕ್ಕೆ ತಗೊಳ್ಬೇಕು ಅಂದರೆ ಯಾರಾದರೂ ಬಂದು ಇಲ್ಲ ಅಂತ ಹೇಳಿ ಆಮೇಲೆ ಮಾತಾಡ್ತೀನಿ. ಕೆಲವು ಸ್ಟಾರ್ ಸಿನಿಮಾವನ್ನು ಬಿಟ್ಟೆ ನಾನು ಯಾವಾಗಲೂ ಮಾತಾಡೋದು. ಸ್ಟಾರ್ ಸಿನಿಮಾ ಬೇರೆ ಲೆಕ್ಕ ಇರುತ್ತೆ. ಕಾಮನ್ ಆಗಿ ವರ್ಷಕ್ಕೆ 250 ಕನ್ನಡ ಸಿನಿಮಾ ಬರ್ತಾ ಇದೆ ಅಂದರೆ 230 ಸಿನಿಮಾದು ನಾನು ಹೇಳೋದು, 20 ಸಿನಿಮಾದು ನಾನು ಮಾತಾಡಲ್ಲ. ಅದು ದೊಡ್ಡದು ಬೇರೆ ಬೇರೆ ಇರುತ್ತವೆ. ಈ 230 ಸಿನಿಮಾಗಳು ಒಂದು ವರ್ಷದಲ್ಲಿ ಎಷ್ಟೇ ಆಗಿರ್ಬೋದು, ದೊಡ್ಡದು ಒಂದು 15-20 ಬಿಟ್ಬಿಟ್ರೆ ಒಂದೇ ₹1 ಅವ್ರ ಕೈಲಿ ಹಿಂದಕ್ಕೆ ತೊಗೊಳಕ್ಕಾಗೋದಿಲ್ಲ. ಇವತ್ತಿನ ದಿನ ಇರ್ತಕ್ಕಂಥ ಪರಿಸ್ಥಿತಿ, ಐ ಆಮ್ ನಾಟ್ ಓನ್ಲಿ ದ ಪ್ರೊಡ್ಯೂಸರ್, ಐ ಆಮ್ ದ ಡಿಸ್ಟ್ರಿಬ್ಯೂಟರ್ ಆಲ್ಸೋ. ನಾನು 3 ಸಿನಿಮಾನ ವಿತರಣೆ ಮಾಡಿಕೊಟ್ಟಿದ್ದೀನಿ. ನನಗೆ ಗೊತ್ತಿದೆ ಎಷ್ಟು ಬಂದಿದೆ ಒಂದು ಸಿನಿಮಾಯಿಂದ ಪ್ರೊಡ್ಯೂಸರ್ಗೆ. 25 ದಿನ ಹೊಡೆದ್ರೆ ಒಂದು ಸಿನಿಮಾದಿಂದ ಎಷ್ಟು ಬರುತ್ತೆ ಪ್ರೊಡ್ಯೂಸರ್ಗೆ, 50 ದಿನ ಹೊಡೆದ್ರೆ ಎಷ್ಟು ಬರುತ್ತೆ. ಇವೆಲ್ಲ ನೋಡಿದಾಗ ಇವತ್ತಿನ ದಿನ ತುಂಬಾ ಕಷ್ಟ ಇದೆ. ಹೇಳ್ತೀನಿ ಮೇಡಮ್, ₹1,00,000 ನಾನು ರಿಟರ್ನ್ ತೊಗೊಳ್ಬೇಕು ಅಂದರೆ ನಾನು 120ರಿಂದ 150 ಪೇಜಿಗೆ ಸೈನ್ ಮಾಡಬೇಕು, ಅಷ್ಟಕ್ಕೆ ಸೀಲ್ ಹಾಕಬೇಕು, ಅಷ್ಟಕ್ಕೆ GST ಡೀಟೇಲ್ಸ್ ಕೊಡಬೇಕು. ಜಸ್ಟ್ ಫಾರ್ ₹1,00,000 ಆಲ್ ದ ರೈಟ್ಸ್. ನನ್ನ ಹತ್ರ ಯಾವುದೇ ಆ ಸಿನಿಮಾದ ರೈಟ್ಸು ಇರಲ್ಲ. ಇವತ್ತಿನ ದಿನ ಫಿಲಮ್ ಇಂಡಸ್ಟ್ರಿ ಬಂದು ನಿಂತಿರೋದು ಇಷ್ಟಕ್ಕೇನೆ. ಎಲ್ಲರೂ ಹೇಳ್ತಾರಲ್ಲ, ಅಷ್ಟು ಕೋಟಿಗೆ ತೊಗೊಂಡ್ಬಿಡ್ತಾರೆ, ಇಷ್ಟು ಕೋಟಿಗೆ ತೊಗೊಳ್ತಾರೆ, ಆ ಓ ಟಿ ಟಿ ವರ್ಕ್ ತೊಗೊಳೋದಾಗಿದ್ರೆ 250 ಸಿನಿಮಾ ರಿಲೀಸ್ ಆಗಿದೆಯಲ್ಲ, ಯಾವ OTT-ನಲ್ಲಿ ಕಾಣ್ತಾ ಇದೆ ನಿಮಗೆ? 20 ಸಿನಿಮಾ ಬಿಟ್ಟರೆ ಯಾವ್ದಾರು OTT-ಗೆ ಹೋಗಿದ್ದಾವ, ಯಾವ ಸ್ಯಾಟಲೈಟ್ಗೆ ಹೋಗಿದೆ, ಯಾವ ಡಬ್ಬಿಂಗ್ ರೈಟ್ಸ್ಗೆ ಹೋಗಿದೆ? ಇಲ್ಲಿ ನಾನು ನೇರವಾಗಿ ಹೇಳ್ತೀನಿ, ತಪ್ಪಾಗ್ತಾ ಇರೋದು ಯಾರು ನಮ್ಮನ್ನು ಅಪ್ರೋಚ್ ಮಾಡ್ತಾರಲ್ಲ ಅವರಿಂದ. ಅಪ್ರೋಚ್ ಮಾಡೋದು ಯಾರು? ನನ್ನನ್ನು ಅಪ್ರೋಚ್ ಮಾಡಿದೆ ಆಸ್ ಎ ಡೈರೆಕ್ಟರ್ ಅಷ್ಟೇ. ಡೈರೆಕ್ಟರ್ ನನ್ನ ಅಪ್ರೋಚ್ ಮಾಡೋರಿಗೆ ಇವತ್ತು ತುಂಬ ಜನ ಹೇಳ್ತಾರೆ, ಸಿನಿಮಾ ಒಂದು ಕಲೆ ಅಂತ. ಕಲೆ ಆದರೆ ನಾನು ತುಂಬ ಸರಿ ಕೇಳಿದ್ದೀನಿ, ನಿಮಗೆ ಕಲೆ ಅಂತ ಹೇಳ್ತೀರಲ್ವ? ನಾನೊಬ್ಬ ಪ್ರೊಡ್ಯೂಸರು, ನನಗೆಲ್ಲ ಫ್ರೀಯಾಗಿ ಬಂದು ಮಾಡಿಕೊಡಿ, ಊಟ ಕೊಡ್ತೀನಿ. ಲಾಭ ಬಂದರೆ ತೊಗೊಳಕ್ಕೆ ರೆಡಿ ಇದ್ದೀರಾ? ಲಾಭ ಬಂದರೆ ತೊಗೊಳಕ್ಕೆ ರೆಡಿ ಇರಬೇಕಲ್ಲ ಕಲೆ ಅಂದರೆ. ಜಗ್ಗೇಶ್ ಅವರು ಮೊನ್ನೆ ಹೇಳಿದ್ದಾರೆ, ಅದಕ್ಕೇನೆ ಕಲೆಯ ಜೊತೆಗೆ ಇದು ಒಂದು ವ್ಯವಹಾರ. ಮೊನ್ನೆ ತಾನೇ ಹೇಳಿದ್ದಾರೆ ಅವರು. ದುಡ್ಡು ಹಾಕ್ತಾನೆ ಒಬ್ಬ ಪ್ರೊಡ್ಯೂಸರ್ ಅಂದರೆ. ಇವತ್ತಿನ ದಿನ ನಮ್ಗಳ ಕತೆ ಏನಾಗಿದೆ? ನಮ್ದು ಯಾವುದೋ ಬೇರೆ ವ್ಯವಹಾರ ಇದೆ, ನಾವು ನಡ್ಸ್ಕೊಂಡು ಹೋದ್ವಿ, ಇವತ್ತಿಗೂ ಇದ್ದೀವಿ, ಇವತ್ತಿಗೂ ಮಾತಾಡ್ತಿದ್ದೀವಿ, ಹೆಂಗೋ ನಡೀತಾ ಇದೆ. ನಮಗೆ ಪ್ರತಿಯೊಬ್ಬ ನಿರ್ಮಾಪಕರ ಕಥೆನ ನೀವು ಇಲ್ಲಿ ಕರೆದ್ಬಿಟ್ಟು ಕೇಳಿದ್ರೆ ನಂದಲ್ಲ. ಬೈ ಗ್ರೇಸ್ ಐ ಆಮ್ ಓಕೆ ಇನ್ ಆಲ್ ದ ವೇ ಟುಡೇ ಆಲ್ಸೋ. ನಾನು ಹೇಳಿದ್ನಲ್ಲ ನಿಮಗೆ, ಇಲ್ಲಿ ಬಂದು ಕೂತ ತಕ್ಷಣನೇ 25 ವರ್ಷದ ಹಳೆ ಸಿನಿಮಾದವನು ಇವತ್ತು ಬಡ್ಡಿ ಕಟ್ತಾ ಇದ್ದಾನೆ. 30 ವರ್ಷ ಹಳೆ ಸಿನಿಮಾದವನು ಅವನು ಏನೇನೋ ಕಳ್ಕೊಂಡ್ಬಿಟ್ಟಿದ್ದಾನೆ ಇಲ್ಲಿ ಬಂದು. ಅವನಿಗಿದ್ದ ಜಮೀನು ಇರಬಹುದು, ಗೋಲ್ಡ್ ಇರ್ಬೋದು, ಮನೆ ಇರಬಹುದು. ಮನೆ ದಿನ ಒಂದು ದೊಡ್ಡ ಸಿನಿಮಾ ಮೇಡಮ್ ಬಿಡುಗಡೆ ಆಗುವಾಗ ಅವರು ಪ್ರಾಪರ್ಟಿ ಮಾರ್ಬಿಟ್ಟು ಮಾಡಿದ್ರು ಬರೀ ಬಿಡುಗಡೆಗೆ. ಇವತ್ತಿನ ದಿನ ಆ ಕಂಡೀಷನಲ್ಲಿ ಫಿಲಮ್ ಇಂಡಸ್ಟ್ರಿ ಇದೆ. ಆ್ಯಂಡ್ ಮೋರ್ ಓವರ್ ಇವತ್ತಿನ ದಿನ ಜನ ನೋಡ್ತಾ ಇಲ್ಲ, ನೀವು ಒಪ್ಕೊಳ್ಬೇಕು, ನಾನು ಒಪ್ಕೊಳ್ಬೇಕು. 3 ದಿನ ಇವತ್ತು ನಮ್ಮ ಸಿನಿಮಾದ ಬಂಡವಾಳ ಇರೋದು, ಅದುವೇ 3 ದಿನ. ಶುಕ್ರವಾರ, ಶನಿವಾರ, ಭಾನುವಾರ ಆದಮೇಲೆ ಸೋಮವಾರ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಈ ಪರಿಸ್ಥಿತಿಯಲ್ಲಿ ಇವತ್ತು ಫಿಲಮ್ ಇಂಡಸ್ಟ್ರಿ ಇದೆ. ಅದನ್ನು ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಕೆಲವರಿಗೆ ಅದು ಸತ್ಯ ಅಂತ ಅನಿಸುತ್ತೆ, ಕೆಲವರಿಗೆ ಏನಪ್ಪ ಇವನು ಇಷ್ಟು ನೇರವಾಗಿ ಮಾತಾಡ್ಬಿಟ್ಟು ನಾವು ಯಾರೋ ಪ್ರೊಡ್ಯೂಸರನ್ನು ಹಿಡಿದಿದ್ವಿ, ಇವರು ಮಾತನ್ನು ಕೇಳಿಬಿಟ್ಟು ಮಾಡಲ್ಲ ಅಂದರು. ಇವೆಲ್ಲ ನಡೆದಿದ್ದಾವೆ. ನಾನು ಹೇಳ್ತಿರೋ ಸತ್ಯವಾದ ಮಾತು. ಒಂದು 8 ಕೋಟಿ ಸಿನಿಮಾದ ನಂದು ಹಳೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ ಹಿಂಗೆ. ಅವ್ರು ಸುಮ್ಮನೆ ಸ್ಟಡಿ ಮಾಡೋದಂತೆ ಕನ್ನಡ ಫಿಲಮ್ ಇಂಡಸ್ಟ್ರಿ ಅಂತ. ನಂದೇ ಬಂತಂತೆ. ನಾನು ನೋಡಿದಾಗ ಅಲ್ಲೆಲ್ಲ ನೋಡ್ಕೊಂಡು ಹೋದ್ರಂತೆ ಏನೇನು ಮಾತಾಡಿದ್ದೀನಿ ನಾನಂತ. ನಾನು ಮಾತಾಡಿದ್ರಲ್ಲ ಅವ್ರಿಗೊಂದು ನಂಬಿಕೆ ಬಂತು. ಎಸ್, ಸಿನಿಮಾ ಇಂಡಸ್ಟ್ರಿನಲ್ಲಿ ಇವತ್ತು ಹಿಂದಕ್ಕೆ ದುಡ್ಡು ತೊಗೊಳ್ಬೇಕು ಅಂದರೆ ಅತಿ ಕಷ್ಟ ಇದೆ. ಅವರು ಸ್ಟಡಿ ಮಾಡಿದ್ದಾರೆ, ಎಲ್ಲೆಲ್ಲಿ ಹೋಗಿದ್ದಾವೆ ಸಿನಿಮಾಗಳು. ಅವ್ರು ಹೇಳಿದರು ಒಬ್ಬರು, ಸರ್ ಆ OTT-ಗೆ ಹೋಗುತ್ತೆ ಸರ್, ಈ OTT-ಗೆ ಹೋಗುತ್ತೆ ಸರ್, ಅಲ್ಲಿ ಬಂದು ತಗೊಳ್ತಾರೆ ಡಬ್ಬಿಂಗ್ ರೈಟ್ಸು. ಅದನ್ನು ಸ್ಟಡಿ ಮಾಡ್ಕೊಂಡು ಹೋದರು. ಅಮೆಝಾನಲ್ಲಿ ಎಷ್ಟು ಕನ್ನಡ ಫಿಲಮ್ ಇದ್ದಾವೆ, ನೆಟ್ಫ್ಲಿಕ್ಸ್ನಲ್ಲಿ ಎಷ್ಟಿದ್ದಾವೆ, ಇನ್ಯಾವುದೋ ಒಂದು TV ಚಾನಲ್ಗೆ ಎಷ್ಟು ಹೋಗಿದೆ, ಎಲ್ಲ ನೋಡಿದಾಗ ಒಂದು 3%ಇಂದ 4%ಗಳು ಅದು ಕಾಮನ್. ದೊಡ್ಡವ್ರದ್ದು ಸ್ವಲ್ಪ ಲೆಕ್ಕಕ್ಕೆ ಇರೋರದ್ದು, ಒಂದು ಲಿಂಕ್ ಇರೋರದ್ದು ಹೋಗುತ್ತೆ. ಬಿಟ್ಟರೆ ಕನ್ನಡ ಫಿಲಮ್ ಇಂಡಸ್ಟ್ರಿನಲ್ಲೇ ಆಗಲಿ, ಯಾವುದೇ ಫಿಲಮ್ ಇಂಡಸ್ಟ್ರಿನಲ್ಲಾಗಲಿ, ಇನ್ನು ಮಿಕ್ಕಿದೆಲ್ಲ ಸಿನಿಮಾಗಳು ಮಾಡ್ತೀವಿ, ಕೊನೆಗೆ ಏನು ಇಲ್ಲದೆ ಮನೆಗೆ ಹೋಗೋ ಪರಿಸ್ಥಿತಿ ಇವತ್ತಿಂದಲ್ಲ. ಇದು ಇವತ್ತಿಂದು ಅಂತ ಅನ್ಕೊಂಡ್ರೆ ತಪ್ಪು. ಇದು ಕಾಲದಿಂದನೂ ನಡ್ಕೊಂಡು ಬಂದಿದೆ.
ಬಟ್ ಸರ್ ನೀವಾಗಲೇ ಅಂದರೆ ಜಗ್ಗೇಶ್ ಸರ್ ಕೂಡ ಹೇಳಿದ್ರು ಅನ್ನುವಂಥದ್ದು, ಇದೆಲ್ಲದರನ್ನ ನೋಡಿದಾಗ ಸಿನಿಮಾ ಅನ್ನೋದು ಒಂದು ಮನರಂಜನೆನ ಅಥವಾ ಉದ್ಯಮನ? ನಿರ್ಮಾಪಕನಿಗೆ ಉದ್ಯಮ, ಕಾಮನ್ ಆಡಿಯನ್ಸ್ಗೆ ಇನ್ನೊಬ್ಬರಿಗೆ ಅದು ಮನರಂಜನೆ. ನಾನು ಸಹ ಇವತ್ತಿನ ದಿನ ಎಲ್ಲ ಸಿನಿಮಾನ ಏನು ಪ್ರೊಡ್ಯೂಸ್ ಮಾಡ್ತೀನ ಇಲ್ಲ. ನಂಗೆ ಯಾವುದೋ ಒಂದು ಸಿನಿಮಾ ಚೆನ್ನಾಗಿದೆ ಅಂದಾಗ ನಾನು ಡೆಫಿನೆಟ್ಲಿ ನಾನು ಥಿಯೇಟ್ರಿಗೆ ಹೋಗು ಮಲ್ಟಿಪ್ಲೆಕ್ಸ್ಗೆ ಹೋಗ್ಬಿಟ್ಟು ನೋಡ್ತೀನಿ. ನನಗೆ ಆವಾಗ ಮನರಂಜನೆ. ಎಸ್, ನಾನು ಈ ಮಾತು ಯಾಕೆ ಕೇಳಿದೆ ಅಂದರೆ, ಈಗ ಹೇಗಾಗಿದೆ ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಓಡ್ತಾ ಇಲ್ಲ ಅಂತ ಗೊತ್ತಿದ್ರು ಕೂಡ ಲಕ್ಷ ಕೋಟಿಗಟ್ಟಲೆ ಹಾಕಿ ಸಿನಿಮಾಗಳನ್ನ ಮಾಡಿ ಕೈ ತೊಳ್ಕೊತಾ ಇದ್ದಾರೆ. ಹೌದು ಮೇಡಮ್, ಇದು ಏನಾಗಿದೆ ಅಂದರೆ ಇಲ್ಲಿ ಒಂದಿಷ್ಟು ತಪ್ಪುಗಳು ನಮ್ಮ ಕಡೆಯಿಂದಾನೇ ಆಗ್ತಾ ಇದ್ದಾವೆ. ನಮ್ಮ ಕಡೆಯಿಂದ ಅಂದರೆ ನಮ್ಮ ಸಂಘ ಸಂಸ್ಥೆಗಳಿರ್ಬೋದು, ಇನ್ನೊಂದಿರ್ಬೋದು. ನಾವು ಇಲ್ಲಿ ಫಸ್ಟ್ ಬರುವಾಗ ನಿರ್ದೇಶಕರಿಗೆ ಆಗಬಹುದು ಅಥವಾ ನಿರ್ಮಾಪಕರಿಗೆ ಆಗ್ಬೋದು, ಒಂದು ಎಜುಕೇಶನ್ ಕೊಡಬೇಕಾಗಿದೆ. ನೋಡಪ್ಪ, ಇಷ್ಟು ಕತೆ ಸಿನಿಮಾ ಅಂದರೆ ಇಷ್ಟು, ಹೀಗಾದರೆ ಇಷ್ಟು, ನಿನಗೆ ಬಂತು ಅಂದರೆ ಇವತ್ತಿನ ದಿನ ರೇಷಿಯೋ ಇಷ್ಟಿದೆ ನೋಡು ಗುರು. 250 ಸಿನಿಮಾ 2025ರಲ್ಲಿ ಬಿಡುಗಡೆ ಆಗಿದೆ, 2 ಸಿನಿಮಾ ಗೆದ್ದಿದೆ, ಇನ್ನೊಂದು 10 ಸಿನಿಮಾ ಆವ್ರೇಜ್ನಲ್ಲಿ ಹೋಗಿದೆ. ಇನ್ನು ಮಿಕ್ಕಿದ್ರಿಂದ 1,00,000 ರೂಪಾಯಿ ಸಹ ಬಂದಿಲ್ಲ, ಥಿಯೇಟ್ರಿಂದ ಬಂದಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಯಾರು ಬಂದಿದೆ ಅಂದರೆ ಆ ಡಿಸ್ಟ್ರಿಬ್ಯೂಟರ್ ಬಂದು ಹೇಳಿ ಒಂದು 220 ಸಿನಿಮಾ. ಓಕೆ, 220 ಸಿನಿಮಾ 2025ರಲ್ಲಿ ಏನು ಬಿಡುಗಡೆ ಆಗಿದೆ, ಜಸ್ಟ್ 1,00,000 ರೂಪೀಸ್. 1,00,000 ರೂಪೀಸ್ ಅಂದರೆ ಗೊತ್ತಲ್ಲ ಎಷ್ಟು ಕಲೆಕ್ಷನ್ ಆಗಿರ್ಬೇಕು. ಇವ್ರಿಗೆ 1,00,000 ಒಬ್ಬ ನಿರ್ಮಾಪಕನಿಗೆ ಬರಬೇಕು ಅಂದರೆ ಅಷ್ಟು ಬಂದಿರೋದನ್ನು ತೋರಿಸ್ನಿ. ಇವತ್ತಿನ ದಿನ ಅಷ್ಟು ಕ್ರಿಟಿಕಲ್ ಕಂಡೀಷನಲ್ಲಿ ಇಂಡಸ್ಟ್ರಿ ಇದೆ. ಆ ಇಂಡಸ್ಟ್ರಿ ಕ್ರಿಟಿಕಲ್ ಕಂಡೀಷನಲ್ಲಿರುವಾಗ ನನ್ನ ಒಂದೇ ಒಂದು ಕನ್ಸರ್ನ್ ಏನಂದರೆ, ಯಾರ್ಯಾರನ್ನೋ ಹಿಡಿದ್ಬಿಟ್ಟು ಇಂಡಸ್ಟ್ರಿಗೆ ಗೊತ್ತಿಲ್ಲದಿರೋರನ್ನು ಅವರನ್ನು ತಂದುಬಿಟ್ಟು ಅವರನ್ನು ಪ್ರೊಡ್ಯೂಸರ್ ಮಾಡಿ 50 ಲಕ್ಷಕ್ಕೆ ಸಿನಿಮಾ ಶುರು ಮಾಡ್ತೀವಿ ಅಂದ್ಬಿಟ್ಟು ಆ ಸಿನಿಮಾನ 2.5 ಕೋಟಿ 3 ಕೋಟಿಗೆ ತೊಗೊಂಡೋಗ್ಬಿಟ್ಟು ಕೊನೆಯಲ್ಲಿ 3 ದಿನ ಓಡದೆ ಇರೋದಕ್ಕೆ ನೀವು ಯಾಕೆ ಅವ್ರನ್ನ ಕರ್ಕೊಂಬರ್ತೀರಾ? ನಿಮ್ಗೆ ಅಷ್ಟೊಂದು ಇದಿದೆಯಾ? ಯು ಆರ್ ದ ಡೈರೆಕ್ಟರ್, ಓಕೆ, ನೀವೇ ನಿರ್ಮಾಣ ಮಾಡ್ಕೊಳ್ಳಿ, ನಿಮಗೆ ಗ್ಯಾರಂಟಿ ಇದೆ ಅಲ್ವಾ? ನಾನು ಹೇಳೋದು ಅಷ್ಟೇ. ನಾನು ಇಲ್ಲಿ ಎರಡಿದೆ, ಸಾರಿ, ಒಂದು ನಿರ್ಮಾಪಕರಲ್ಲೂ ಒಂದಿಷ್ಟು ಮೋಸಗಳು ಮಾಡೋದು ಮೋಸಗಳದ್ದು ಇದೆ. ಅದ್ರ ಬಗ್ಗೆ ನಾನು ಮಾತಾಡಲ್ಲ, ಯಾಕೆಂದರೆ ನಾನು ಯಾರಿಗೂ ಮಾಡಿಲ್ಲ. ಅದನ್ನು ಗೊತ್ತಿದೆ, ನಮಗೆ ಇದ್ದಾವೆ 15-20% ಇವತ್ತಿನ ದಿನ ಏನು ನಮ್ಮಲ್ಲಿ ಸಿನಿಮಾಗಳು ಬರ್ತಾ ಇದ್ದಾವೆ, ನಮ್ಮಲ್ಲೂ ಇದ್ದಾರೆ ಅಂಥವ್ರು. ಅಯ್ಯೋ, ಮಹಾನ್ ಭಾವರು ಇದ್ದಾರೆ. ಅದರ ಬಗ್ಗೆ ಹೇಳಬೇಕು ಅಂದರೆ 25 ವರ್ಷದಿಂದ 30 ವರ್ಷದಿಂದ ಇಲ್ಲಿ ನಿರ್ಮಾಪಕರಾಗಿದ್ದಾರೆ, ಒಂದೇ ಒಂದು ಸಿನಿಮಾನ ಬಿಡುಗಡೆ ಮಾಡಿಲ್ಲ. ಅದ್ಭುತವಾಗಿ ಜೀವನ ನಡೆಸ್ತಾ ಇದ್ದಾರೆ, ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ. ಹೇಗೆ ಸಿನಿಮಾ ಮಾಡೋದನ್ನು ಹೊರಗಡೆ ತರಲ್ಲ, ಗೊತ್ತು ಅವರಿಗೆ. ಆ ಫೆಸ್ಟಿವಲ್ಗಾಕೋ ಈ ಫೆಸ್ಟಿವಲ್ಗಾಕೋ ಅಲ್ಲಿಂದ ಒಂದು ಅವಾರ್ಡ್ ತಗೋ, ಇಲ್ಲಿಂದ ಒಂದು ಸಬ್ಸಿಡಿ ತಗೋ, ಇನ್ನೊಂದು ಮಾಡೋ, ಈ ವರ್ಷ ನಿಂದೋಗೋ, ಆ ವರ್ಷ ಅವಂದೋಗೋ, 5-6 ಲಕ್ಷದಲ್ಲಿ ಒಂದು ಸಿನಿಮಾ ಮಾಡಿಬಿಟ್ಟು 15-20 ಲಕ್ಷ ತೊಗೊಂಡು ನೆಮ್ಮದಿಯಾಗಿರ್ತಕ್ಕಂಥ ನಿರ್ಮಾಪಕರುಗಳು ಸಹ ಇಲ್ಲಿ ಇದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಎಷ್ಟೋ ನಿರ್ಮಾಪಕರು ಇವತ್ತಿನ ದಿನ ವೆರಿ ಎಜುಕೇಟೆಡ್ ಕ್ಲಾಸ್ಗೆ ಬರ್ತಾ ಇದ್ದಾರೆ. ಅವರಿಗೆ ಎಲ್ಲವೂ ಗೊತ್ತಿದೆ ಇವತ್ತು. ಆದರೆ ಎಲ್ಲಿವರೆಗೆ ಗೊತ್ತಿದೆ, ಒಂದು ಸಿನಿಮಾನ ಫಸ್ಟ್ ಕಾಪಿ ಮಾಡಿಬಿಟ್ಟು ಸೆನ್ಸಾರ್ ಮಾಡಿ ಥಿಯೇಟ್ರಿಗೆ ರಿಲೀಸ್ ಅಂತ ಹೇಳೋರಿಗೆ ಗೊತ್ತಿದೆ. ಅಲ್ಲಿವರೆಗೆ ಎಲ್ಲ ಚೆನ್ನಾಗಿರ್ತಾರೆ. ಅದೆಷ್ಟು ಅಂದರೆ ಅಯ್ಯೋ, ಅದು ಹೇಳೋಕ್ಕಾಗೋದಿಲ್ಲ. ಟಕ್ ಅಂತ ಅಲ್ಲಿ ಬಂದಾಗ ರಿಲೀಸ್ ಆದಾಗ ಬಿದ್ದೋಗ್ತಾರೆ, ಗೊತ್ತಿರಲ್ಲ ಅವರಿಗೆ. ಇವತ್ತಿನ ದಿನ ಏನು ನಾವುಗಳೆಲ್ಲ ಎಕ್ಸಾಂಪಲ್ ಕೊಡೋದು ಏನು ನೋಡಿ ಸರ್, ಸೂ ಫ್ರಮ್ ಸೋ ಇಷ್ಟ ಆಯಿತು, ಕಾಂತಾರ ಇಷ್ಟ ಆಯಿತು, ದುರಂಧರ್ ಇಷ್ಟ ಆಯಿತು, ಇಂಥ ಒಂದು ಉದಾಹರಣೆಗಳನ್ನು ಕೊಟ್ಕೊಂಡು ಹೋಗ್ತೀವಿ. ಆದರೆ ಅದರಿಂದ ಆ ಹೊಸಬರಿಗೆ ಏನಂದರೆ ಏನು ಸಹ ಗೊತ್ತಿರಲ್ಲ. ಇನ್ನು ಮಿಕ್ಕಿದ ಎಷ್ಟು ಸಿನಿಮಾಗಳು ಬಂದಿದ್ದಾವಪ್ಪ ವಾರಕ್ಕೆ ಅಂತ ಕೇಳಿದ್ರೆ ಎಷ್ಟು ದಿನ ಓಡ್ತು, ಎಷ್ಟು ಥಿಯೇಟ್ರ್ನಲ್ಲಿ ಬಿಡುಗಡೆ ಆಗಿತ್ತು, ಥಿಯೇಟ್ರ್ ಏನಾರ ಬಾಡಿಗೆ ಇದೆಯಾ, ಹಿಂಗೆ ಬಾಡಿಗೆ ಇಲ್ಲದೆ ಯಾರು ಕೊಡ್ತಾರೆ, ಎಷ್ಟು ಮಲ್ಟಿಪ್ಲೆಕ್ಸ್ ಸಿಗತ್ತೆ ನಿನಗೆ, ಇವೆಲ್ಲ ಯಾರಿಗೂ ಗೊತ್ತಿರಲ್ಲ. ರಿಲೀಸ್ ಆಗೋ ಹಿಂದಿನ ದಿನ ಯಾರೋ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗ್ತಾರೆ, 3 ಮಲ್ಟಿಪ್ಲೆಕ್ಸ್ ಸಿಗುತ್ತೆ. ನಾನು ಈ ಮಾತಿಗೆ ಒಂದು ಕ್ವೆಶನ್ ಕೇಳ್ತೀನಿ ಸರ್. ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲೋ ಒಂದು ಕಡೆ ಒಗ್ಗೂಡಿಕೆ ಇಲ್ಲ, ಒಗ್ಗಟ್ಟಿಲ್ಲ ಅಂತ ಅನ್ಸುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ವಾರಕ್ಕೆ 15 ಸಿನಿಮಾ ರಿಲೀಸ್ ಆಯ್ತು ಅಂದ್ರೆ ಜನ ಯಾವ ಸಿನಿಮಾ ಅಂತ ನೋಡ್ತಾರೆ ಸರ್. ಯಾರಲ್ಲಿ ಒಗ್ಗಟ್ಟು ಇರಬೇಕಾಗಿತ್ತು ಅಂತ ತಮಗನ್ನಿಸ್ತಾ ಇದೆ? ಈಗ ಒಂದು ಸಿನಿಮಾ ರಿಲೀಸ್ ಮಾಡ್ಬೇಕಂದ್ರೆ ಮಾತುಕತೆ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ವೀಕ್ ಆ ರೀತಿ ಬರ್ಬೋದು ಅನ್ನುವಂಥದ್ದು ಒಂದು. ಬಟ್ ಈಗ ಒಂದೇ ದಿನ, ಇವಾಗ ಈ ಶುಕ್ರವಾರ ಅಂದ್ರೆ ಒಂದೇ ದಿನ 15 ಸಿನಿಮಾ ಬಂತು ಅಂದ್ರೆ ಥಿಯೇಟರ್ಗಳಿಗೆ ಹೆಂಗ್ ಜನ ಇಲ್ಲಿಗೆ ಹೋಗೋದು ಅಲ್ಲಿಗೆ ಹೋಗೋದು? ಇಲ್ಲ, ಇಲ್ಲಿ ಎರಡಿದೆ ಮೇಡಮ್. ಒಂದು ನೀವು ಹೇಳಿದ್ದು ಒಳ್ಳೆ ಪಾಯಿಂಟು.
ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಅದು ಮೊದಲಿಂದಾನೂ ಇದೆ. ಒಗ್ಗಟ್ಟು ಇಲ್ಲದೆ ಇರೋದೇ ಕೆಲವು ಅಡ್ವಾಂಟೇಜು ಇದೆ ಬೇರೆಯವರಿಗೆ. ಹೇಗೆ ಅಂದರೆ, ನಾನು ನೇರವಾಗಿ ಮಾತಾಡ್ತಾ ಇದ್ದೀನಿ, ನೀವು ಬೇಡ ಅಂದರೆ ಕಟ್ ಮಾಡ್ಕೊಳ್ಬೋದು, ನನಗೇನು ಬೇಜಾರಿಲ್ಲ. ಏನಾಗುತ್ತೆ ಅಂದರೆ ಇವಾಗ ನೋಡಿ, ನಮ್ಮಲ್ಲಿ ಮಲ್ಟಿಪ್ಲೆಕ್ಸ್ಗಳಿದ್ದಾವೆ, ಸಿಂಗಲ್ ಸ್ಕ್ರೀನ್ಗಳಿದ್ದಾವೆ. ಮಲ್ಟಿಪ್ಲೆಕ್ಸ್ ಸಿಂಗಲ್ ಸ್ಕ್ರೀನ್ಗಳಿಗೆ ಹೆಚ್ಚೆಚ್ಚು ಸಿನಿಮಾ ಬಂದಷ್ಟು ಸಹ ಅವರಿಗೆ ಅಡ್ವಾಂಟೇಜ್ ಹೆಚ್ಚು. 15 ಸಿನಿಮಾ ಬರ್ತಾನೆ ಇದ್ದಾವಲ್ವಾ, ಅವನು ಪೇಪರ್ ಆ್ಯಡು ಕೊಡ್ತಾನೆ, UFO ಕ್ಯೂಬ್ ಕೊಡ್ತಾನೆ, ಸ್ಕ್ರಾಬಲ್ ಕೊಡ್ತಾನೆ, ಇನ್ನೊಂದು ಕೊಡ್ತಾನೆ, ಮತ್ತೊಂದು ಕೊಡ್ತಾನೆ, ಆಮೇಲಿಂದ ಪ್ರೆಸ್ ಮೀಟ್ ಮಾಡ್ತಾರೆ, ಇನ್ನೂ 100 ರೀತಿ ಇವತ್ತಿನ ದಿನ ಸೋಷಿಯಲ್ ಮೀಡಿಯಾ ತಿನ್ನೋರಿದ್ದಾರೆ. ಅವರೆಲ್ಲರೂ ಪ್ಲಸ್ ಪಾಯಿಂಟ್ನಲ್ಲಿ ಇರ್ತಾರೆ. ಹಾಗೆ ಸಿಂಗಲ್ ಸ್ಕ್ರೀನಲ್ಲೂ ಏನಾಗುತ್ತೆ, ಇಷ್ಟೊಂದು ಸಿನಿಮಾಗಳಿರೋದ್ರಿಂದ ಆಬ್ವಿಯಸ್ಲಿ ಅವರು ಹೇಳ್ತಾರೆ, ನೋಡಪ್ಪ ನಂಗೆ ಸಿನಿಮಾಗಳಿದ್ದಾವೆ, ನನಗೆ ಬಾಡಿಗೆ ಕೊಡು ಅಂತ. ಅವ್ರಿಗೂ ಸಹ ಅಲ್ಲಿ ಅಡ್ವಾಂಟೇಜ್ ಲೆವೆಲಲ್ಲೇ ಇರ್ತಾರೆ. ಎಲ್ಲ ಕಡೆ ಇಲ್ಲದೆ ಇರ್ಬೋದು, ಸೆಂಟರ್ ಎ ಸೆಂಟರ್ ಬಿನಲ್ಲಿ ಇದು ನಡೀತೆ. ಸೆಂಟರ್ ಸಿನಲ್ಲಿ ಸ್ವಲ್ಪ ಪಾಪ ಕಷ್ಟ ಇದೆ ಆ ಥಿಯೇಟ್ರ್ನವ್ರಿಗೂ. ಮಲ್ಟಿಪ್ಲೆಕ್ಸ್ನವ್ರಿಗೆ ಏನು ಇದೆ, ಅವರದ್ದು ನಡೀತಾರೆ. ಪೋಸ್ಟರ್ ಮಾಡೋನಿಗೆ, ಬ್ಯಾನರ್ ಮಾಡೋನಿಗೆ, ಇನ್ನೊಬ್ಬಂಗೆ ಹೆಚ್ಚೆಚ್ಚು ಸಿನಿಮಾಗಳು ಬಂದಷ್ಟು ಅವರಿಗೆಲ್ಲರಿಗೂ ಅಡ್ವಾಂಟೇಜ್ ಇದೆ. ಆದರೆ ನಿಜವಾಗಿ ಇಲ್ಲಿ ಮಿಸ್ ಆಗೋದು ಏನಪ್ಪ ಅಂದರೆ ಪ್ರೇಕ್ಷಕ. ಇವಾಗ ಒಂದು 3 ಸಿನಿಮಾ ವಾರಕ್ಕೆ ಬಂತು ಅಂದರೆ ಅದೇ ಹೆಚ್ಚು, ವೆರಿ ಫ್ರ್ಯಾಂಕ್ ಆಗಿ. ಯಾಕೆಂದರೆ ಹಿಂದೆ 3 ಅಲ್ಲ 4 ಬಂದರೂ ತಡೀತಾ ಇತ್ತು. ಜನಗಳು ಹೋಗೋರು ನೋಡೋರು ಒಂದೇ ಒಂದು, ಅವರಿಗೆಲ್ಲ ಎಂಟರ್ಟೈನ್ಮೆಂಟ್ ಅಂದರೆ ಅವತ್ತಿನ ದಿನ ಇದ್ದದ್ದು ಒಂದು ನಾಟಕ ಇರ್ಬೋದು ಅಥವಾ ಸಿನಿಮಾ ರಂಗ ಇರ್ಬೋದು, ಚಿತ್ರಮಂದಿರ. ಇವತ್ತಿನ ದಿನ ಹಾಗೆ ಇಲ್ವಲ್ಲ. ನಮಗೆ 1 ನಿಮಿಷ ನಮ್ಮ ಮೊಬೈಲ್ ನೋಡ್ದೆ ಇರೋಕ್ಕಾಗಲ್ಲ. ನಾನು ಪರಿಸ್ಥಿತಿಗೆ ಬಂದಿರುವಾಗ ಅಷ್ಟೊಂದು ನಮಗಿದಾವೆ, ನೀವು ಹೇಳೋಕ್ಕೆ ಆಗಲ್ಲ. ಇವತ್ತು ಏನು ಬೇಕು ಪ್ರಪಂಚದಲ್ಲಿ, ಏನೇನಿದೆಯೋ ನೀವು 24/7 ಎಂಟರ್ಟೈನ್ಮೆಂಟ್ ನೋಡಿದ್ರು ನನ್ನ ಕೈನಲ್ಲಿರೋ ಮೊಬೈಲೇ ನನಗೆ ಸಾಲದೇ ಇರುವಾಗ ನಾನು ಥಿಯೇಟ್ರಿಗೆ ಹೋಗ್ಬೇಕು ಅಂದರೆ ಅಲ್ಲಿ ಏನೋ ಒಂದು ಅಲ್ಟಿಮೇಟ್ ಅಂಶ ಇರ್ತಕ್ಕಂಥ ಸಿನಿಮಾಗಳಿಗೆ ಅದರ ಪ್ರಮೋಷನ್ ಆದ ಮೇಲೆ ಹೋಗ್ತವೆ. ಇವತ್ತು ಹೋಗ್ತಾ ಇದ್ದಾರೆ ಜನ, ಇಲ್ಲ ಅಂತಿಲ್ಲ, ತಾವು ನೋಡ್ತಾ ಇರ್ಬೋದು. ಇವತ್ತಿಗೂ ಹೌಸ್ಫುಲ್ ಆಗ್ತಿದ್ದಾವೆ ಕೆಲವು ಸಿನಿಮಾಗಳು. ಆ ಒಂದು ಲೆವೆಲ್ಗೆ ಅದನ್ನು ಮುಟ್ಟಿಸ್ಬೇಕು. ಬಟ್ ಈ ಹೌಸ್ಫುಲ್ ಅನ್ನೋದಕ್ಕೆ ಹೇಳ್ತೀನಿ, ಕೆಲವೊಂದೊಂದು ಸಿನಿಮಾಗಳಲ್ಲಿ ಹೌಸ್ಫುಲ್ಲೇ ಆಗಿರಲ್ಲ, ಆದ್ರೂ ಮುಂದ್ಗಡೆ ಬೋರ್ಡ್ ಇರುತ್ತೆ ಹೌಸ್ಫುಲ್ ಅಂತ ಹೇಳಿ. ಅದು ಒಂಥರ ಈ ಮಾರ್ನಿಂಗ್ ಶೋ ಮ್ಯಾಜಿಕ್ ಅಂತ ಆಗ್ಬಿಟ್ಟಿದೆ ಮೇಡಮ್. ಒಂದು ಹೇಳಬೇಕು ಅಂದರೆ, ಅದಕ್ಕೂ ಗೊತ್ತಲ್ಲ ತಮಗೆ, ಏಜೆನ್ಸಿಗಳಿದ್ದಾರೆ, ಅವ್ರಿಗೂ ನಮ್ಮ ಪ್ರೊಡ್ಯೂಸರ್ಗೆ ಅದೇ ಹೇಳಿದ್ನಲ್ಲ, ಯಾರಿಗೇನೂ ಗೊತ್ತಿರಲ್ಲ. ಗೊತ್ತಿದ್ರು ಸಹ ಕೆಲವೆಳೆ ಹೋಗ್ಗುರು ಒಂದು ಶೋನಾರ ಹೌಸ್ಫುಲ್ ಆಗಲಿ ಅನ್ನೋ ಲೆವೆಲ್ಗೆ ಅವರು ಬಂದ್ಬಿಟ್ಟಿರ್ತಾರೆ. ಅದು ಒಂದೇ ಹೌಸ್ಫುಲ್ ಆಗೋ ಶೋಗಳು. ಒಂದು ಹಾಕ್ಬಿಟ್ಟು ಒಂದು ಹಳೇ ಬೋರ್ಡ್ ಇರುತ್ತೆ ಸಿಂಗಲ್ ಥಿಯೇಟ್ರ್ನಲ್ಲಾದರೆ, ಹಳೇ ಬೋರ್ಡ್ ಅದೇನು ಇವಾಗ ಇದ್ದಂಗೆ ಪೇಂಟ್ ಮಾಡಿ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ತುಂಬ ಚೆನ್ನಾಗಿರಲ್ಲ. ಅದರ ಮುಂದೆ ಚಿತ್ರಮಂದಿರ ತುಂಬಿದೆ ಅಂತ ಒಂದು ಬೋರ್ಡ್ ಹಾಕ್ಬಿಟ್ಟು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದ್ರಲ್ಲಿ ಹಾಕೊಂಡು, ಅಥವಾ ಎಲ್ಲೆಲ್ಲಿ ನೀವು ಪ್ರಮೋಷನಿಗೆ ಕೊಟ್ಟಿರ್ತೀರ ಅವ್ರಿಗೆ ಹಾಕಿದ್ರೆ ಅವರೆಲ್ಲ ಹಾಕ್ಬಿಡ್ತಾರೆ. ಅದೇ ಸ್ಕ್ರೀನಲ್ಲಿ, ಅದೇ ಚಿತ್ರಮಂದಿರದಲ್ಲಿ ಮ್ಯಾಟ್ನಿ ಶೋಗೆ 3 ಜನ ಇರಲ್ಲ. ಇವತ್ತಿನ ದಿನ ಮೆಜೆಸ್ಟಿಕ್ನಲ್ಲಿ ಈ ಪ್ರಾಬ್ಲಮ್ ಇದೆ ನೋಡಿ. ಸ್ಟಾರ್ಗಳ ಮೂವಿ ಬಿಟ್ಟು ನಾನು ಹೇಳ್ತಾ ಇರೋದು, ಎಷ್ಟೋ ಜನಕ್ಕೆ ಏನು ಈ ಆಸೆಗಳಿರ್ತವೆ, ನಂದು ಸಿನಿಮಾ ಮೆಜೆಸ್ಟಿಕ್ನಲ್ಲೇ ರಿಲೀಸ್ ಆಗಬೇಕು, ನನಗೆ ಕಟ್ಔಟ್ ಬಿಡಬೇಕು ಅಂತ ಈ ಡೈರೆಕ್ಟರ್ಗಳಿಗೆ, ಹೀರೋ. ಅದು ತಪ್ಪು ಅಂತ ನಾನು ಹೇಳಲ್ಲ. ಇವತ್ತಿನ ದಿನ ಇರೋ ಪರಿಸ್ಥಿತಿನಲ್ಲಿ ಒಂದು ಕಟ್ಔಟ್ ಹಾಕ್ಸಿದ್ರೆ ಪಾಪ ಪ್ರೊಡ್ಯೂಸರ್ಗೆ ಆಕಾಶ ಲಾಸ್ಸು ಬರ್ತಾ ಇಲ್ಲ. ನಾನು ನೇರವಾಗಿ ಹೇಳ್ತಿದ್ದೀನಲ್ಲ, ಯಾರೋ ನನ್ಗೆ ಕೇಳಲಿ ಬೇಕಾರೆ. 230 ಸಿನಿಮಾಗೆ ಹೋದ 2025ರಲ್ಲಿ 1 ಲಕ್ಷ ರೂಪಾಯಿ ಪ್ರೊಡ್ಯೂಸರ್ಗೆ ಶೇರ್ ಅಮೌಂಟ್ ಕೊಟ್ಟಿದ್ದಾರೆ ಥಿಯೇಟ್ರಿಂದ ಅಂತ ಹೇಳಿ. 1 ಲಕ್ಷ ರೂಪಾಯಿ, 500 ಕೋಟಿಗೆ ಹೋಗಿರ್ಬೋದು ಒಟ್ಟು.